जैसा तुम्हें बोले पब्लिक इंटरेस्ट कोई ना काम नहीं कर रही मेरे को। और एक मेरा क्वेश्चन क्या था, तो हमारे एक्सएम के प्रताप सिंह सर कभी भी हमारे मुस्लिम कम्युनिटी के को टारगेट करके बात करती। मैं खुद आज तक देख पाई हूँ अलीमुल्ला सर के पेज को प्रताप सिंह को लेकर बात करी। तो इसके बारे में ವಾಹಿನಿಯ ಮುಸ್ಲಿಂಗೆ ಮಕ್ಮಲ್ ಶರೀಫರ ಚಾಟಿ ಸಂಚಿಕೆ 27 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಚನಾ. ನಮ್ಮ ಜೊತೆಗಿದ್ದಾರೆ ಆರ್ಟಿಐ ಕಾರ್ಯಕರ್ತರು, ಜೊತೆಗೆ ಸಾಮಾಜಿಕ ಹೋರಾಟಗಾರರಾದಂತಹ ಶರೀಫ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಹಿಂದಿನ ಸಂಚಿಕೆಯಲ್ಲಿ ಒಂದಷ್ಟು ರಾಜಕೀಯ ವಿಚಾರಗಳನ್ನ ನಾವು ಮಾತಾಡಿದ್ದು, ಅಂದ್ರೆ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರು ಇರ್ಬೋದು. ಜೊತೆಗೆ ನೀವು ಹಿಂದಿನ ಸಂಚಿಕೆಯಲ್ಲೇ ಹೇಳಿದ್ರಿ, ಮುಂದಿನ ಸಂಚಿಕೆಯಲ್ಲಿ ನಾನು ಎಕ್ಸ್-MP ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಮಾತಾಡ್ತೀನಿ ಅಂತ. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್, ಅಲ್ಹಮ್ದುಲಿಲ್ಲಾ, ಏನು ಅವ್ರ ಬಗ್ಗೆ ಕೌಂಟರ್ ಕೊಟ್ಟು ನಾನು ಲೈಮ್ ಲೈಟ್ನಲ್ಲಿ ಬರಬೇಕು, ನಾನು ಮೀಡಿಯಾನಲ್ಲಿ ಇರಬೇಕು ಅಂತ ನನಗೂ ಆ ಆಸೆನೂ ಇಲ್ಲ, ನನಗೂ ಹೇಳೋಕ್ಕೂ ಇಷ್ಟಪಡಲ್ಲ ನಾನು. ಬಟ್ ಇವಾಗ ಈ ನಡುವೆ ನಮ್ಮ ವಕ್ಫ್ ಬೋರ್ಡ್ ಇಶ್ಯೂಸ್ ಎಲ್ಲ ನಡೀತಾ ಐತೆ, ಎಲ್ಲರಿಗೂ ಆಶ್ಚರ್ಯ ಆಗ್ತಾ ಐತೆ, ಯಾರಿಗೂ ಸೊಲ್ಯೂಷನ್ ಸಿಗ್ತಾ ಇಲ್ಲ, ಎಲ್ಲ ಗೊಂದಲ ಮಾಡ್ಕೊಂಡು ಕೂತವ್ರೆ. ನಾನು ಇವರು ಅವರು ಅಂತ ಹೇಳಕ್ ಹೋಗಲ್ಲ ನಾನು. ಈ ಗೊಂದಲಗಳ ಟೈಮ್ನಲ್ಲಿ ನೀವು ಯಾವ ರೀತಿಯಿಂದ ಹೆಂಗೆ ಕುಂಡಿಸ್ಬಿಟ್ಟು ಎಲ್ಲರಿಗೂ ಕಾನ್ಫಿಡೆನ್ಸ್ ತಗೊಳ್ಳೋದು ಬಿಟ್ಬಿಟ್ಟು ಏನು ಹೇಳ್ತೀವಿ ನಾವು, ಅವ್ರವ್ರ ಹಮಾರಿ ನಮ್ಮ ಮಾತಿನಲ್ಲಿ ಹೇಳ್ತಾರೆ ಅವ್ರವ್ರ ಅಂಗಡಿಗಳದು ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ ಅಂತ, ಆ ರೀತಿ ಆಗ್ಬಿಡ್ತು ಇದೆಲ್ಲ. ಯಾರಿಗೆ ಹೆಂಗ್ ಬೇಕು ಬರೋದು, ಹೊಡೆಯೋದು, ಹ್ಯಾಮರಿಂಗ್ ಮಾಡೋದು, ಹೋಗೋದು, ಹ್ಯಾಮರಿಂಗ್ ಮಾಡೋದು, ಹೋಗೋದು. ಈ ಹ್ಯಾಮರಿಂಗ್ ಟೈಮ್ ಮಾಡಿಬಿಟ್ಟು ನೀವೆಲ್ಲ ಇವ್ರವ್ರಂತ ಹೇಳಕ್ ಹೋಗಲ್ಲ ನಾನು ಸ್ಪೆಸಿಫಿಕ್ ಆಗಿ, ಬಟ್ ಎಲ್ಲಾರು ಮಾಡ್ತಾವ್ರೆ, ಎಲ್ಲ ತುಂಬ್ತವ್ರೆ, ಅಂದ್ರೆ ವಕ್ಫನೋ ವಿಚಾರ ಇಟ್ಕೊಂಡು ಎಲ್ಲಾರು ತುಪ್ಪ ಸುರ್ಕೊಂಡು ಬರ್ತಾವ್ರೆ ಈ ಬೆಂಕಿಗೆ. ಏನ್ ಇಂಟೆನ್ಷನ್ಸ್ ಇವ್ರದ್ದು ಕೇಳ್ಬಾರ್ದು ಇಲ್ಲ ನಾವು, ಬಿಕಾಸ್ ಇವರೆಲ್ಲರೂ ಲಾ ಎಕ್ಸಿಕ್ಯೂಟಿವ್ಸ್. ನೀವು ಜನ ಪರವಾಗಿ, ಎಲ್ಲಾ ಜನ ಕಮ್ಯುನಿಟಿ ಪರವಾಗಿ ನಿಂತ್ಕೊಂಡು ನೀವು ಮಾತಾಡ್ಬೇಕಾಗಿರೋದು. ಅದ್ ಬಿಟ್ಬಿಟ್ಟು ಯಾರೋ ಬಂದ ಇನ್ನೊಂದು ಹ್ಯಾಮರಿಂಗ್, ಯಾರೋ ಬಂದ ಇನ್ನೊಂದು ಹ್ಯಾಮರಿಂಗ್, ಯಾರೋ ಬಂದ ಇನ್ನೊಂದು ಹ್ಯಾಮರಿಂಗ್, ಸೊಲ್ಯೂಷನ್ಗೆ ಹೋಗ್ತಾ ಇಲ್ಲ. ಆ ಟೈಮ್ನಲ್ಲಿ ಇವರು 1.5 ತಿಂಗಳು ಇವರು ಬರ್ತಾರೆ, 1.5 ತಿಂಗಳು ಮುಂಚೆ ಇವರು ಒಂದು ಕಮೆಂಟ್ ಮಾಡ್ತಾರೆ. ಏನ್ ಕಮೆಂಟ್ ಮಾಡ್ತಾರೆ? ಏನು ಗೊತ್ತಿಲ್ದಂಗೆ ಅನ್ವರ್ ಮಾಪಡಿ ರಿಪೋರ್ಟ್ ಬಗ್ಗೆ ಹೇಳಲ್ಲ, ಹೆಸರು ತಗೊಳ್ಳಲ್ಲ ಇವ್ರು. ಅಂದ್ರೆ ಅದ್ ಕಣಪ್ಪ, ಅದು ಏನೋ ಇದೆ ನೋಡಪ್ಪ, ಆ ಬೆಂಗಳೂರಿನಲ್ಲಿ ಯಾವ್ದಪ್ಪ ಅದು ಹೋಟ್ಲು, ಏನಾದ್ರು. ನಾನು ಇವಾಗ ದೊಡ್ಡ ಮಾತಾಡಿ ಇವಾಗ ಒಂದು ಉದಾಹರಣೆ ಕೊಡ್ಬೇಕು ಇವ್ರಿಗೆ. ಆ ಚಿಕ್ಕ ಮಗು ಹುಟ್ಟಾದ್ಮೇಲೆ ಅಮ್ಮ ಅಮ್ಮ ಅಂತ ಹೇಳ್ಮೇಲೆ ಅಮ್ಮ ನೋಡ್ದಂಗೆ ಆಗಿತ್ತು, ಆಟ ಆಗಿತ್ತು. ಅನ್ವರ್ ಮಾಪಡಿ ರಿಪೋರ್ಟು ನೀವು ಲಾ ಎಕ್ಸಿಕ್ಯೂಟಿವ್, ನೀವು ಓದ್ಕೊಳ್ಳಿ, ಎಲ್ಲ ಏನೇನಿದೆ ನೋಡ್ಕೊಳ್ಳಿ, ಆಮೇಲೆ ಬಂದು ಅದ್ರ ಬಗ್ಗೆ ಮಾತಾಡಿ. ನಾನು ಬೇಡ ಅಂತ ಹೇಳಲ್ಲ. ವಿ ಆರ್ ಆಲ್ಸೋ, ವಿ ವಿಲ್ ಆಲ್ಸೋ ಸ್ಟ್ಯಾಂಡ್ ಬಿಹೈಂಡ್ ಯು. ಆ ಮೀಡಿಯಾನವ್ರಿಗೆ ಅತ್ಕಣಪ್ಪ, ಗುಲ್ಬರ್ಗಾನವ್ರು ಯಾರಪ್ಪ, ಅದಿದ್ದಾರಪ್ಪ, ಅದಪ್ಪ ಕೇಳ್ತಾವ್ರೆ. ಯಾಕೆ ಸರ್, ಮೈಸೂರಿನಲ್ಲಿ ಏನಿದೆ ಅಂತ ನಿಮ್ಗೆ ಗೊತ್ತಿಲ್ಲ? ಹೇಳಿದ್ರ ನೀವು? ಬಿಡಿ, ಆ ನಾಟಕನೋ ಇಲ್ಲ ನಿಮ್ಗೆ ಗೊತ್ತಿಲ್ದಂಗೆ ನೀವು ಕೇಳಿದ್ರು, ಅದು ಬೇರೆ ವಿಚಾರ. ಸ್ವಲ್ಪ ಕೊದ್ಗೆ ಮೈಸೂರಿನವ್ರದ್ದು ಅಂತ ಯಾಕೆ ಕೇಳಲಿಲ್ಲ ನೀವು? ಯಾರಿಗೆ ಉಳಿಸಕ್ ಹೋಗ್ತಿದ್ದೀರಿ ನೀವು? ಹೇಳಿ ಮೇಡಮ್ ನೀವೇ. ಅಲ್ಲ, ಗೊತ್ತಿಲ್ಲದ ರೀತಿ ಮಾತಾಡಿದ್ದಾರೆ ಅಂತ ಅಂದ್ರೆ, ಈಗ ಅನ್ವರ್ ಮಾಪಡಿ ಅನ್ನೋದು ಯಾರಿಗೂ ಗೊತ್ತಿಲ್ಲದಿರೋ ವಿಚಾರ ಅಲ್ಲ. ಹೇಳಿ ಮೇಡಮ್ ಅಲ್ವಾ? ಹೇಳ್ಬೇಕು ಇಲ್ಲ ನಾವು? ನಿಮ್ಗೆ ಎಲ್ಲ ನೀವು ತಿಳ್ಕೊಂಡ್ ಬಂದಿ. ಸಪೋಸ್ ನಾನು ಹೇಳ್ತಾ ಇದ್ದೀನಿ, ಎಲ್ಲ ಮುಂಚೆನೇ ಹೇಳ್ತಾ ಇದ್ದೀನಿ, ಇವಾಗ್ಲೂ ಐ ಸ್ಟ್ಯಾಂಡ್ ಬೈ ವರ್ಡ್ಸ್. ಯಾರ್ದನ ಮಾಲು, ಅಗ್ರಿಕಲ್ಚರ್ ಲ್ಯಾಂಡ್ ಇರಲಿ, ನಮ್ಮ ಸ್ವಂತ ಲ್ಯಾಂಡ್ ಇರಲಿ, ಅಕ್ರಮವಾಗಿ ಯಾರನ ಹಿಡ್ಕೊಂಡಿದ್ರೆ ವಿ ವಿಲ್ ಫೈಟ್ ಫಾರ್ ಇಟ್. ನಾವು ನಿಂತ್ಕೊಂಡಿದ್ದೀವಿ, ನಾವು ಇದು ಮಾಡ್ತೀವಿ. ಬಟ್ ನೀವು ಎಲ್ಲ ರೆಕಾರ್ಡ್ಸ್ ತೋರಿಸ್ತೀರಿ. ಆ ಮುನ್ಗಡೆನವ್ರಿಗೂ ಇನ್ನೊಂದ್ಸಲಿ ಹೇಳ್ತಾ ಇದ್ದೀರಲ್ಲ, ಆ ಮುನ್ಗಡೆನವ್ರಿಗೇನೆ ಹೇಳ್ತೀವಿ. ಆ ಮುನ್ಗಡೆ ಯಾರೋ ಸತೀಶ ಅಂತೆ, ನನಗೆ ಗೊತ್ತಿಲ್ಲ, ಅವ್ರ ಹೆಸರು ತಗೊಂಡು ಹೇಳ್ತಾ ಇದ್ರು, ಸತೀಶ ನೀನ್ ಎಲ್ಲ ಓದ್ಕೊಂಡ್ ಬರ್ಬೇಕಪ್ಪ, ನೋಡ್ಕೊಂಡ್ ಬರ್ಬೇಕಪ್ಪ, ಅವ್ರಿಗೆ ಹೇಳ್ತಾವ್ರೆ. ನೀವೇನ್ ಮಾಡ್ತಾ ಇದ್ದೀರಿ? ಅನ್ವರ್ ಮಾಪಡಿ ರಿಪೋರ್ಟ್ ಬಗ್ಗೆ ನಿಮ್ಗೆ ಏನ್ ಇನ್ಫಾರ್ಮೇಶನ್ ಇದೆ ಎಲ್ಲ ನೋಡ್ಕೊಂಡು ನೀವು ಬಂದು ಹೇಳಿ. ನಿಮ್ಗೂ ಜನ ನೋಡ್ತಾವ್ರೆ. ಪೂರ್ತಿ ಸ್ಟೇಟ್ದು ಹೇಳಕ್ ಹೋಗ್ತೀರಿ ನೀವು, ಕೇಳ್ಕೊಂಡು. ಮೈಸೂರು ಬಗ್ಗೆ ಯಾಕೆ ಕೇಳಲಿಲ್ಲ ನೀವು? ಹೇಳೋದು ಆಮೇಲೆ ಕೇಳಲಿಲ್ಲ ಯಾಕೆ? ಯಾರಿಗೆ ಉಳಿಸ್ತಾ ಇದ್ದೀರಿ ನೀವು? ಪ್ರಶ್ನೆ ಅಲ್ಲಿರೋದು. ಯಾಕೆ ಅನ್ವರ್ ಮಾಪಡಿ ರಿಪೋರ್ಟ್ ನಲ್ಲಿ ಇಲ್ಲ ಮೈಸೂರಿನವ್ರದ್ದು? ಅಣ್ಣ 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 ಅಂತ ಹೋಗ್ತೀರಿ ಹಿಂದ್ಗಡೆ, ಪ್ರಶ್ನೆ ಮಾಡಲ್ಲ. ಅಣ್ಣನ ಬಗ್ಗೆ ಪ್ರಶ್ನೆ ಮಾಡಲ್ಲ. ಸುಮಾರು ವಿಡಿಯೋಸ್ ಇದೆ, ನಮ್ಮಣ್ಣ. ಆಸ್ ಎ ಪೊಲಿಟಿಕಲ್
ನೀವು ನಿಮ್ ಏನಿದೆ ಪೊಲಿಟಿಕಲ್ ಐಡಿಯಾಲಜಿ ಮೇಲೆ ನಡೀರಿ. ಪೊಲಿಟಿಕಲ್ ಐಡಿಯಾಲಜಿ ಬಿಟ್ಟಾದ್ಮೇಲೆ ನೀವು ಹೋಗಿ ಅಣ್ಣನ ಮಾಡ್ಕೊಳ್ಳಿ, ತಮ್ಮನ ಮಾಡ್ಕೊಳ್ಳಿ, ಅದು ನಿಮ್ ವಿಚಾರ ಅದು. ಬಟ್ ಪೊಲಿಟಿಕಲ್ ಪ್ಲಾಟ್ಫಾರ್ಮ್ ನಲ್ಲಿ ನೀವು ಹೇಳಿದಿರಿ ನಮ್ಮ ಅಣ್ಣ ಅಂತ. ಏನಿದು ಕನ್ಫ್ಯೂಷನ್? ಸೊ ನಾನ್ ಕೇಳೋದು ಇವಾಗ ಮಾತು ಬರ್ತದೆ ಇಲ್ಲ ಇವಾಗ? ಹೌದು. ಯಾವಾಗ ನೀವು ಪಾಲಿಟಿಕಲ್ ಯಾವುದೋ ಒಂದು ಪ್ಲಾಟ್ಫಾರ್ಮ್ ಮೇಲೆ ಬಂದು ನಮ್ಮ ಅಣ್ಣ ಅಂತೀರಿ, ರಿಪೋರ್ಟ್ ನಲ್ಲಿ ಇವ್ರಿಗೆ ನೋಡ್ಕೊಂಡು ನೀವು ಇವ್ರದ್ದು ಹೆಸರು ತಗೊಳ್ಳಿಲ್ಲ ಅಂದ್ರೆ ಸಮಥಿಂಗ್ ಏನೋ ಫಿಶ್ ನಿಮ್ಗೂ ಅವ್ರಿಗೂ ಇದೆ ಅಂತ ಇಲ್ಲಿ ಹಂಗೆ ಏನೋ ಒಳಗೆ ಇರ್ತದೆ. ಇದ್ರೇನೆ ನೀವು ಉಳಿಸಲ್ಲ. ಹೌದು. ಇಲ್ಲ ಅಂದ್ರೆ ಇವಾಗ ನೋಡಿ, ನಿಮ್ಮ ಅಧಿಕಾರಿಯವರೇ ಲೋಕಲ್ ಪಾರ್ಟಿ ಲೀಡರ್ಸ್ ನಿನ್ನೆ ನಮ್ಮ MLC ಮಧುಸೂದನ್ ಸಾಹೇಬ್ರು ಜೋರಾಗಿ ಹೇಳವ್ರೆ, ನೀವ್ ಯಾಕೆ ಭಯ ಪಡ್ತೀರಿ? ಅಲ್ಲ, ತಪ್ಪು ಮಾಡಿಲ್ಲ ಯಾಕೆ ಭಯ ಪಡ್ಬೇಕು? ಹಂಗಿರೋದು ಕರೆಕ್ಟ್ ಇಲ್ಲ ಮೇಡಮ್. ನಾನು ಅದೇ ಹೇಳೋದು. ನಾನು ಮುಂಚೆ ವಿಡಿಯೋಸ್ ನಲ್ಲಿ ಅಶೋಕ್ ಸಾಹೇಬ್ರಿಗೂ ಅದೇ ಮಾತು ನಾನು ಹೇಳಿದ್ದು. ನೀವ್ ಅಕಸ್ಮಾತ್ ಇದು ಜನ ಪರವಾಗಿ, ನಾಟ್ ಮುಸ್ಲಿಂ ಪರವ ಇಲ್ಲ, ನಾಟ್ ಹಿಂದೂಸ್ ಪರವ ಇಲ್ಲ, ನಾಟ್ ಫಾರ್ಮರ್ಸ್ ಪರವ ಇಲ್ಲ, ಜನ ಪರವ ನೀವು ಏನ ಮಾಡ್ತೀನಿ ಅಂದ್ರೆ ಪೂರ್ತಿ ಇಶ್ಯೂಸ್ ಪೂರ್ತಿ ಕಚರ ಮಡಿಕೊಂಡು ನೋಡಿ. ಇದು ಯಾವುದು ಸೆಲೆಕ್ಟಿವ್ ನಲ್ಲಿ ಹೋಗಕ್ ಹೋಗ್ಬಿಡಿ. ಇದ್ ಬಿಟ್ರೆ ಅಣ್ಣ ಅಂತ ಹೇಳ್ತೀರಾ, ಮುಚ್ಚಾಕ್ತೀರಾ. ಒಂದ್ ಕಡೆ ನಿಮ್ಮವ್ರ ಕನೆಕ್ಷನ್ ಏನಿದೆ ಅದ್ ಸ್ವಲ್ಪ ಆಚೆ ಬಂದು ಹೇಳಿ. ಅಲ್ಲ, ಅದನ್ನ ಎಲ್ಲಿ ಹೇಳ್ತಾರ ಅವರು? ಇವಾಗ ಹೇಳಕ್ ಹೋದ್ರೆ ಇವಾಗ ಅದೇ ಏನ್ ಹೇಳ್ತಾರೋ ಏನ್ ಗೊತ್ತಿಲ್ಲ. ಇವ್ರು ಒಂದ್ ಕಡೆ ಎಲ್ಲೋ ಹೋಗ್ತಾರೆ, ಯಾರಲ್ಲ ಇವ್ರು ಭೇಟಿ ಆಗ್ತಾರೆ ಮಿಡ್ ನೈಟ್ ಅವರ್ಸ್ ನಲ್ಲಿ. ಇದೆ ಇವ್ರದ್ದು ಇದೆ, ಎಲ್ಲೆಲ್ಲೋ ಇದೆ. ಊಟಕ್ಕೆ ಹೋಗ್ತಾರೆ ಇವರು, ಊಟಕ್ಕೆ ಸೇರ್ತಾರೆ ಇವರು. ಅದ್ ಬೇಡ, ಅದು ಎಲ್ಲೆಲ್ಲೋ ಇದೆ ಇವ್ರದ್ದು ಕನೆಕ್ಷನ್ಸ್. ನಾನು ಏನಂತ ಹೇಳೋಣ, ಪಾರ್ಟಿ ಐಡಿಯಾಲಜಿನಲ್ಲಿ ನೀವು ಏನೇನ್ ಸ್ಟೇಟ್ಮೆಂಟ್ ಮಾಡ್ತೀರಿ, ಕೌಂಟರ್ ಮಾಡ್ತೀರಿ, ಮಾಡಿ ಬೇಡ ಅಂತ ಹೇಳಲ್ಲ. ಆಚೆ ಹೋಗ್ಬಿಟ್ಟು ನೀವು ಒಬ್ಬರಿಗೆ ಒಬ್ಬರು ಅಂಟಿಸ್ಕೊಂಡಿರಿ, ಅದು ಬೇಕಾಗಿಲ್ಲ. ಇವ್ರ ಫ್ರೆಂಡ್ಶಿಪ್ ಇರಲಿ, ಊಟದ ಟೇಬಲ್ ಮೇಲೆ ಇರಲಿ, ಅದು ಎಲ್ಲೆಲ್ಲಿ ಇರ್ತದೆ ಇರಲಿ, ಅದು ನನಗೆ ಬೇಕಾಗಿಲ್ಲ. ಬಟ್ ಇಶ್ಯೂಸ್ ಮೇಲೆ ಯು ಬಿ ಸಿನ್ಸಿಯರ್. ಹೌದು. ಅಲ್ಲ, ಈಗ ನೀವು ಈಗ ಹೇಳಿದ್ರಿ ಏನೋ ಗೊತ್ತೇ ಇಲ್ಲ ಅನ್ನೋ ತರ ಮಾತಾಡ್ತಾ ಇದ್ದಾರೆ ಅವರು ಅಂತ. ಒಂದು ಜವಾಬ್ದಾರಿಯುತ ಸ್ಥಾನ ಅವರು MP ಆಗಿ. ಸೊ ಆ ರೀತಿ ಹೇಳಿಕೆಗಳು ಕೊಡಬಾರ್ದು ಫಸ್ಟ್ ಆಫ್ ಆಲ್, ಆಯ್ತಾ? ಆಮೇಲೆ ಬಂದು ಹೇಳೋ ಮುಂಚೆ ಒಂದು ಬುಕ್ ನ ಓದ್ಬೇಕು, ಬುಕ್ ಅಲ್ಲಿರೋ ಕೆಲವು ಪುಟಗಳನ್ನ ಓದ್ಕೊಂಡು ಬಂದು ಹೇಳ್ಬಾರ್ದು ಅನ್ನೋದು ಅಲ್ವಾ? ಸೊ ಯಾಕೆ ಈ ರೀತಿಯಾಗಿ ಎಲ್ಲೋ ಒಂದ್ ಕಡೆ ಜನರನ್ನ ಹೋಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದಾರ? ಮುಂಚೆನೆ ಫುಲ್ ಹಿಂದೂ ಮುಸ್ಲಿಂ ಆಗಿ ಮೇಡಮ್ ಓಡಾಡಕ್ಕೆ ತೊಂದರೆ ಆಗ್ಬಿಟ್ಟೈತೆ. ಇವಾಗ ಎಲ್ಲರೂ ನಾನೇ ಅಂತ ಇಲ್ಲ, ಕಾಮನ್ ಪೀಪಲ್ ಇದೆಲ್ಲ ಹಿಂಗ್ ಆಗ್ಬಿಟ್ಟು ಎಲ್ಲರ ತಲೆನಲ್ಲಿ ಟೆನ್ಷನ್ಸ್ ಇದೆ. ನಾವು ಬೆಳ್ಕೊಂಡು ಬಂದಿದ್ದೀವಿ ಇಷ್ಟು ವರ್ಷ ಗಂಟ, ಇದೆಲ್ಲ ನಾವು ನೋಡ್ಲಿಲ್ಲ. ಇವ್ರು ಮಾಡೋರು ಅವ್ರು ಮಾಡೋರು ಅಂತ ಹೇಳಲ್ಲ ನಾನು. ಬಟ್ ಈ ಸರ್ಕಮ್ಟೆನ್ಷನ್ಸ್ ಏನಾಗ್ಬಿಟ್ಟೈತೆ, ಪೂರ್ತಿ ಇದಾಗ್ಬಿಟ್ಟೈತೆ. ಅದರ ಮೇಲೆ ಇವ್ರು ಏನ್ ಮಾಡ್ತಾರೆ, ಈ ಇನ್ನೊಂದು ಇಶ್ಯೂ ಇದೆ ಇವ್ರದ್ದು. 21 ನಲ್ಲಿ ಮೈನಾರಿಟಿ ಮೋರ್ಚಾ ಏನೋ ಇದೆ ಇವ್ರದ್ದು ಪಾರ್ಟಿದು. ಆ ಕಡೆಯಿಂದ ಒಬ್ಬರಿಗೆ ಇವ್ರು ಏನ್ ಮಾಡ್ತಾರೆ, ಒಂದು ಅಪಾಯಿಂಟ್ ಮಾಡ್ತಾರೆ ಮೈಸೂರು ಚೇರ್ಮನ್ಗೆ, ಮೈಸೂರು ಡಿಸ್ಟ್ರಿಕ್ಟ್ ಚೇರ್ಮನ್ಗೆ ಇಲ್ಯಾಸ್ ಅಹಮದ್ ಅಂತ ಇವ್ರು ಅಪಾಯಿಂಟ್ ಮಾಡ್ತಾರೆ. 21 days ಯಾ 22 days ಅಂತ ಇರ್ತಾರೆ ಅವರು. ಬೋರ್ಡ್ ಚೇರ್ಮನ್ ಆಸ್ ಎ ಮೈಸೂರು ಡಿಸ್ಟ್ರಿಕ್ಟ್ ಚೇರ್ಮನ್ ಇರ್ತಾರೆ. ಆಲ್ ಆಫ್ ಎ ಸಡನ್ ಇನ್ನೊಂದು ನೋಟಿಫಿಕೇಶನ್ ಬಂದ್ಬಿಡ್ತದೆ. ಏನಂತ? ಏನೋ ಇವ್ರಿಗೆ ತೆಗಿರಿ ಅಂತ. ನಾನು ಇವಾಗ ಸರ್ಗೆ ಕೇಳ್ಕೊಳ್ತಾ ಇರೋದು, ಹೂ ಇಸ್ ಬಿಹೈಂಡ್ ದಟ್ ನೋಟಿಫಿಕೇಶನ್? ಅದು ಉತ್ತರ ಕೊಡಿ. ಯಾರು ನೋಟಿಫಿಕೇಶನ್ ಹಿಂದೆ ಇದ್ದವ್ರು ಯಾರು? ಆ 22 ದಿವಸ ಆದ್ಮೇಲೆ ಇವ್ರಿಗೆ ಡಿಸ್ಮಿಸ್ ಮಾಡಿದ್ರಲ್ಲ, ಅವ್ರು ಯಾರು? ಸೀರಿಯಸ್ ಅಲಿಗೇಷನ್ಸ್ ಇದೆಲ್ಲ ಕೊಡಿ. ಆಮೇಲೆ ಈ ಇಲ್ಯಾಸ್ ಅಹಮದ್ ನೆಕ್ಸ್ಟ್ ಸ್ಟೆಪ್ಸ್ ತಗೊಳ್ದಂಗೆ ಅವ್ರಿಗೆ ಯಾರು ತಡೆ ಹಾಕಿದ್ದು? ನಿಮ್ ಸಿನ್ಸಿಯರಿಟಿ ಬಂದು ತೋರಿಸಿ. ಅಂದ್ರೆ ಅವರಿಗೆ ಏನು ಕೆಲಸ ಮಾಡಕ್ ಬಿಟ್ಟಿಲ್ಲ, ಲೀಗಲ್ ಆಗಿ ಅವ್ರಿಗೆ ಹೋಗಕ್ಕೆ ಯಾರು ಕೊಡ್ಲಿಲ್ಲ, ಯಾರು ಕೊಡ್ಲಿಲ್ಲ ಅವ್ರಿಗೆ ಮೆಟಲ್ ಎತ್ತಕ್ಕೆ ಯಾರು ಕೊಡ್ಲಿಲ್ಲ ಲೀಗಲ್ ನಲ್ಲಿ. ಇಲ್ಯಾಸ್ ಅಹಮದ್ಗೆ 22 ದಿವಸ ಆದ್ಮೇಲೆ ನಿಮ್ ಪಾರ್ಟಿನವರು ಅಲ್ಲಿ ಚೇರ್ಮನ್ ಆಗ್ತಾರೆ. ಎನಿವನ್ ಅಬ್ಜೆಕ್ಟೆಡ್ ದಟ್? 22 ದಿವಸ ಅವರು ಕೂತಿದ್ರು.
ಒಂದು ದಿವಸನೂ 22 ದಿವಸ ಆದಮೇಲೆ ಅವರು ಏಕಾಏಕಿ ಡಿಸ್ಮಿಸ್ ಆಗ್ತಾರೆ ಒಂದು ನೋಟಿಫಿಕೇಶನ್ ಪ್ರಕಾರ. ಆ ನೋಟಿಫಿಕೇಶನ್ ಸರ್ಕ್ಯುಲರ್ ಯಾರು ತಗೊಂಡು ಬಂದಿದ್ದು ನೋಟಿಫಿಕೇಶನ್, ಅದು ಮೇನ್ ಕ್ವಶನ್. ಎರಡನೇದು ಇಲ್ಯಾಸ್ ಅಹಮದ್ ಇಲ್ಡ್ ಆದ್ಮೇಲೆ ಇಲ್ಯಾಸ್ ಅಹಮದ್ಗೆ ಯಾರು ಡೈರೆಕ್ಷನ್ ಕೊಟ್ಟಿದ್ದು ಮೆಟಲ್ ಎದ್ಬೇಡಿ ಲಾ ಏಜೆನ್ಸಿದು ಅಂತ, ಲೀಗಲ್ಗೆ ಹೋಗಬೇಡಿ ಅಂತ. ಇದೆರಡು ಕೊಡ್ಲಿ, ಆಮೇಲೆ ಹೇಳಿ ಇವರು ಅಲ್ಲ ಕೊಡ್ತಾರೆ ಅನ್ನೋ ಕಾನ್ಫಿಡೆಂಟ್ ಇದೆಯಾ ನಿಮ್ಗೆ? ಹೇಳಿ ಇನ್ಶಾಲ್ಲ. ಅಲ್ಲ ಈಗ ನೀವು ಹೇಳಿದ್ರೆ 22 ದಿನದ ಮಟ್ಟಕ್ಕೆ ಅವ್ರನ್ನ ಬೇಕು ಅಂತಾನೆ ಕೂರ್ಸಿದ್ದ? ಇಲ್ಲ, ಅದು ಒಂದು ಸಿನ್ಸಿಯರ್ ಒಂದು ಇದಾಗಿತ್ತು, ಒಂದು ಹೋರಾಟ ಆಗ್ಬಿಟ್ಟು ಪಾರ್ಟಿ ಕಡೆಯಿಂದ ಒಂದು ಸಿನ್ಸಿಯರ್ ಆಗಿ ಬಂದ್ ಕೂರ್ಸಿದ್ದು ನಿಜ ಆಯ್ತಾ. ಬಟ್ ಅವ್ರು ಹೋಗಕ್ಕೆ ಯಾರೋ ಬೇಕು ಅಂತಾನೆ ಡಿಸ್ಮಿಸ್ ಮಾಡಿದ್ರು. ಅದೇನು ನಾನು ಹೇಳಲ್ಲ ಯಾರು ಅಂತ, ಇವ್ರು ಹೇಳಿ. ಬಿಕಾಸ್ ಹಿ ವಾಸ್ MP ಫ್ರಮ್ ದಿ ಪಾರ್ಟಿ. ಇವ್ರ ಮೇಲೆ ನಾನು ಅಲಿಗೇಷನ್ ಹಾಕ್ತಾ ಇಲ್ಲ. ಹಿ ಇಸ್ ದಿ ಪಾರ್ಟಿ ಅಟ್ ದಟ್ ಟೈಮ್, ಪಾರ್ಟಿ MP ಇವರು. ಇದೆಲ್ಲ ನೀವು ನೋಡ್ಕೊಂಡಿರಲಿಲ್ಲ, ಯಾಕೆ ನೀವು ನೋಡ್ದಂಗೆ ಕೂತಿದ್ರಿ ಅವಾಗ? ಈಗ ಇವ್ರ ಪಕ್ಷದವ್ರನ್ನ ಅಲ್ಲಿ ಕೂರಿಸ್ಲಿಕ್ಕೆ ಅವ್ರನ್ನ ಡಿಸ್ಮಿಸ್ ಮಾಡಿದ್ರು ಅನ್ನೋದು ವಿಚಾರ ನಾನು ಹೇಳ್ತಾ ಇದ್ದೀನಿ. ಅಂದ್ರೆ ಆತರ ಅಫ್ಕೋರ್ಸ್ ಅದು ಕಂಡಿರೋ ವಿಚಾರ. ಡಿಸ್ಮಿಸ್ ಆದ್ರು ಬಂದ್ ಇನ್ನೊಬ್ರು ಇವ್ರ ಪಾರ್ಟಿಯಿಂದ ಕೂತ್ರು. ಸೊ ಆ ಡಿಸ್ಮಿಸ್ ಮಾಡಿದ ವ್ಯಕ್ತಿ ಯಾರು? ಸೊ ಆ ಲೀಗಲ್ ಆಗಿ ಹೋಗ್ಬೇಡಿ ಅಂತ ಹೇಳಿದ ವ್ಯಕ್ತಿ ಯಾರು ಅನ್ನೋದು ನಿಮ್ಮ ಪ್ರಶ್ನೆ. ಡೈರೆಕ್ಟ್ ಆಗಿ ಪ್ರತಾಪ್ ಸಿಂಹ ಅವರಿಗೆ ಹೇಳಿ, ಇದು ನೋಡಾದ್ಮೇಲೆ ಹೇಳಿ. ಮೂರನೇದು, ನೀವು ದಯವಿಟ್ಟು ನೀವೆಲ್ಲರೂ ಪೊಲಿಟಿಕಲ್ ಲೀಡರ್ಸ್, ನೀವು ಐಡಿಯಾಲಜಿ ಮೇಲೆ ಏನೇನು ಹೇಳಿಕೆ ಕೊಡ್ತೀರಿ ಏನೇನು ಮಾಡ್ತೀರಿ, ರಿಲಿಜಿಯಸ್ ಮಾತು ಮೇಲೆ ದಯವಿಟ್ಟು ಸ್ವಲ್ಪ ಹಿಡ್ಕೊಂಡು ನಡೀರಿ. ಕಾರಣ ಯಾಕಂದ್ರೆ ನೀವೆಲ್ಲರೂ ಯಾರು ಬರಲ್ಲ ಆಚೆ, ನಮ್ಮಂತೆಯವರು ಬೀದಿ ಪಾಳಾಗ್ತಾರೆ. ಎಲ್ಲ ಸಮುದಾಯದಲ್ಲಿ ಪೋರರ್ ಪೀಪಲ್ಸ್ ಇದ್ದಾರೆ, ಎಲ್ಲರ ಸಫರ್ ಅವರಾಗೋದು. ನಾನು ಒಂದು ಸ್ಟೇಟ್ ಮಾತಿನಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಆ ವಿಡಿಯೋನಲ್ಲಿ ನೀವು ನಮ್ಮ ಪ್ರಾಫಿಟ್ ಬಗ್ಗೆನೂ ಹೇಳೋರ, ನೋವು ಆಗ್ತದೆ, ಇದೆಲ್ಲ ಹೇಳೋಕೆ ಹೋಗ್ಬೇಡಿ ಮೇಡಮ್. ಆ ಕೌಂಟರ್ನಲ್ಲಿ ನಾನು ಬಂದು ಬೇರೆದು ಹೇಳಿಬಿಟ್ರೆ ಯಾರನ್ನೋ ಒಪ್ತಾರೆ ಮೇಡಮ್? ಒಪ್ಪಲ್ಲ ಯಾರು. ಫ್ಲೇರ್ ಅಪ್ ಆಗ್ತದೆ. ಸೆಂಟಿಮೆಂಟಲ್ ಜನ ಎಲ್ಲ ಕಡೆ ಇದೆ, ಸೆಂಟಿಮೆಂಟಲ್ ಜನ ಆಚೆ ಬಂದುಬಿಡ್ತಾರೆ. ಇದೆಲ್ಲ ಪ್ಲೀಸ್, ನಾನು ಇಲ್ಲಿ ಒಂದು ಹ್ಯುಮ್ಯಾನಿಟೇರಿಯನ್ ಕಾಸ್ನಲ್ಲಿ ನಾನು ಕೇಳ್ಕೊಳ್ತಿರೋದು, ದಯವಿಟ್ಟು ರಿಲಿಜಿಯಸ್ ಇದೆ, ಎಲ್ಲರದ್ದು ಫಂಡಮೆಂಟಲ್ ರೈಟ್ಸ್ ಇದೆ, ಏನೇನು ಮಾಡ್ತೀರಿ ಮಾಡಿ, ಬೇರೆಯವ್ರಿಗೂ ಅವಕಾಶ ಮಾಡಿಕೊಡಿ, ಎಲ್ಲರೂ ಬದುಕಲಿ. ಸಾವು ಇದೆ, ಸತ್ತೋಗಿ ಹೋಗ್ತೀವಿ ನಾವು, ಹೋಗಲ್ಲ. ಇರೋ ಗಂಟ ಸ್ವಲ್ಪ ದಯವಿಟ್ಟು ಒಂದು ಅವಕಾಶ ಮಾಡಿಕೊಡಿ. ಇದು ಕೌಂಟ್ರೂ ಇಲ್ಲ, ಒಂದು ರಿಕ್ವೆಸ್ಟ್, ದಯವಿಟ್ಟು ಮೀನ್ಸ್ ದಯವಿಟ್ಟು ಇದು ಒಂದು ಮನವಿ. ಇನ್ಮೇಲೆ ಸ್ವಲ್ಪ ನಿಮ್ಮ ನಾಲ್ಗೆಗೆ ಹಿಡ್ಕೊಂಡು ಲಗಾಮ ಹಾಕೊಳ್ಳಿ, ಸ್ವಲ್ಪ ದಯವಿಟ್ಟು ಹರ್ಟ್ ಆಗಕ್ಕೆ ಕೊಡಕ್ಕೆ ಹೋಗ್ಬೇಡಿ, ನಮಗೂ ತೊಂದರೆ ಆಗ್ತದೆ. ಇದಿದೆ, ನಿಮ್ಮ ಪೊಲಿಟಿಕಲ್ ಇದೆ, ನೀವು ಏನೇನು ಮಾಡ್ತಾ ಇದ್ರಿ ಮಾಡಿ, ನಾನು ಅದಕ್ಕೆ ಹೋಗ್ತಾ ಇಲ್ಲ. ಬಟ್ ಇಲ್ಲೂ ಪೊಲಿಟಿಕಲ್ನಲ್ಲಿ ನಾನು ಕೌಂಟ್ರ್ ಕೊಡ್ತಾ ಇಲ್ಲ. ನೀವೆಲ್ಲ ಏನು ಗೊತ್ತಿಲ್ದಂಗೆ ಯಾರಿಗೋ ಮುಚ್ಚಾಕ್ತಾ ಇದ್ದೀರಲ್ಲ, ಇಲ್ಲಿ ಇನ್ನೊಂದು ಕ್ವಶನ್ ಬಂದ್ಬಿಡ್ತದೆ. ನೀವು ಅವ್ರು ಯಾರಿಗೆ ಮುಚ್ಚಾಕ್ತಾ ಇದ್ದೀರಲ್ಲ, ನೀವು ಲೋಕಲ್ ಆಗಿ ಇದ್ದಿ, ಇನ್ನೊಂದು ರಿಕ್ವೆಸ್ಟ್, ಎಷ್ಟಲ್ಲಿ ನೀವು ನಮ್ಮ ಏರಿಯಾಕ್ಕೆ ಅಟೆಂಡ್ ಮಾಡಿದಿರಿ ನಿಮ್ಮ 10 ವರ್ಷದಲ್ಲಿ ಹೇಳಿ ಭೇಟಿ ಕೊಟ್ಟಿದ್ದಾರೆ ನಿಮ್ಮ ಗಮನಕ್ಕೆ ಬಂದ ಮೇಲೆ ಕೊಡಿ. ಅಲ್ಲ, ನೀವು ಹೇಳೋ ಪ್ರಕಾರ ನೀವು ಇದ್ದಾಗ ನೋಡಿದಿರಾ? ಇವರೇ ಬಂದು ಹೇಳಿ, ನಾನೇ ಇವ್ರ ಹತ್ರ ಹುಡುಕೊಂಡು 3-4 ಸಲ ಹೋಗಿದ್ದೀನಿ. ಸಿಕ್ಕಿದ್ರಾ? ಒಂದ್ಸಲಿ ಮಾತಾಡಿದ್ರು ಅಷ್ಟೇ, ಅದರ ಆದ್ಮೇಲೆ ಇಲ್ಲ. ಒಂದ್ಸಲಿ ಹೋಗಿದ್ದೀನಿ, ಭೇಟಿ ಮಾಡೋರೆ, ಮಾತಾಡಿದ್ದೀನಿ ಅಷ್ಟೇ. ಕೊಟ್ಬಿಟ್ಟು ಹೋಗಿ ಫೈಲ್ ಅಂತ ಹೇಳೋರೆ ಅಷ್ಟೇ, ಅದು ಫೈಲ್ ಮೂವ್ ಆಗ್ಲಿಲ್ಲ. ಕಾರಣ ಯಾಕೆ? ಯಾರ್ದೋ ಕಂಪ್ಲೇಂಟ್ ಇತ್ತು ಅಲ್ಲಿ ಬೈ ನೇಮ್. ನಾನು ಅಲ್ಲಿ ಆವಾಗಂಟಾನು ನಾನು ಕನ್ಫ್ಯೂಷನ್ ಅಲ್ಲಿ ಇದೆ, ಅವ್ರಿಗೆ ಏನ್ ಸಂಬಂಧ ಇದು ಅಂತ. ಯಾವಾಗ ಇವರು ಅನ್ವರ್ ಮಾಪಡಿ ಸೀರಿಯಸ್ ಕಮಿಷನ್ ರಿಪೋರ್ಟ್ ನಲ್ಲಿ ಇವ್ರ ಹೆಸರು ಹೇಳಲ್ಲ, ಇವರು ಫುಲ್ ದೋಸ್ತಿ ಇದೆ ಅವ್ರಿಗೆ ಅಂತ ಗೊತ್ತಾಯ್ತು. ದೋಸ್ತಿ ಇದೆ ಇದು, ಅದಕ್ಕೆ ನೀವು ಮತ್ತೆ ಹೋಗ್ಲೇ ಇಲ್ಲ. ಹೋದ್ರೂ ಅದು ಪ್ರಯೋಜನ ಬರಲ್ಲ ಅಂತ ನಿಮಗೆ ಗೊತ್ತಾಯ್ತು. ಒಂದ್ಸಲಿ ನೋಡ್ತೀವಿ, 2 ಸಲ ನೋಡ್ತೀವಿ. ಎನಿ ಟೈಮ್ ಹೋಗ್ತಾ ಇರಿ ಅಂತ ಹೇಳಿದ್ರೆ ಆಗಲ್ಲ ಮೇಡಮ್. ದೇ ಆರ್ ದಿ ಲಾ ಎಕ್ಸಿಕ್ಯೂಟರ್, ದೇ ಶುಡ್ ಬಿ ಫಾರ್ ದಿ ಪೀಪಲ್ಸ್. ನಮ್ಮನೆ ಬಾಕಲ್ ಬನ್ನಿ ಅಂತ ಇವ್ರು ಯಾವಾಗ್ಲೂ, ಇವರೇ ಅಂತ ಇಲ್ಲ, ಯಾರು ಹೇಳ್ಕೊಡ್ದು. ನಾವು ಅವ್ರ ಮನೆ ಹತ್ರನೂ ಹೋಗಕ್ಕಾಗಲ್ಲ ಅದು. ಬಟ್ ಯು ಹ್ಯಾವ್ ಟು ಸರ್ವ್ ಇಟ್. ಯು ಆರ್ ಫಾರ್ ದಿ ಪೀಪಲ್ಸ್ ಇರೋದು. ಸರ್ವ್ ಮಾಡಿ, ಒಟ್ಟು ತಗೊಂಡಿರ್ತೀರಿ, ಸರ್ವ್ ಮಾಡಿ. ಎಲ್ಲ ಏರಿಯಾರಿಗೆ ಏನೇನು ಮಾಡಬೇಕು ಅಂತ ಮಾಡಿ, ಬೇಡ ಅಂತ ಹೇಳಲ್ಲ. ಬಟ್ ಪ್ಲೀಸ್ ಇನ್ಮೇಲೆ
ಏನು ಡಾಕ್ಯುಮೆಂಟ್ಸ್ ನಿಮಗೆ ಕೈಗೆ ಸಿಗ್ತದೆ ಆ ಡಾಕ್ಯುಮೆಂಟ್ಸ್ನಲ್ಲಿ ಯಾರು ಇರ್ತಾರೆ, ನಾನು ಅಕಸ್ಮಾತ್ ಇದ್ರೂ ನನಗೂ ಯು ಶುಡ್ ಹೆಲ್ಪ್ ಮೀ ಗಿಲ್ಟಿ. ನಾನು ಕಾನೂನಿನಿಂದ ನಾನು ಇದ್ದಿಲ್ಲ, ಸಾಮಾನ್ಯ ಜನಕ್ಕೊಂದು ಕಾನೂನು, ನನಗೆ ಒಂದು ಕಾನೂನು ಅಂತ ಇಲ್ಲ, ಎಲ್ಲರಿಗೂ ಒಂದೇ ಕಾನೂನು ಮಾಡಿಕೊಂಡು ದಯವಿಟ್ಟು ಸ್ವಲ್ಪ ಅಂದರೆ ರಿಲಿಜಿಯಸ್ದು ಸ್ವಲ್ಪ ದಯವಿಟ್ಟು ಇನ್ನೊಂದ್ಸಲಿ ಕೇಳ್ಕೊಂಡಿದ್ದೀನಿ, ದಯವಿಟ್ಟು ಒಂದು ಸ್ವಲ್ಪ ಕ್ಲೋಸ್ ಇದು ಮಾಡಿ ಹಿಡೀರಿ. ಐಡಿಯಾಲಜಿನಲ್ಲಿ ಇದೆ, ಪೇಪರ್ಸ್ ಏನು ತೋರಿಸ್ತಾ ಐತೆ ಪೇಪರ್ಸ್ನಲ್ಲಿ ನಿಮ್ಮ ಅಣ್ಣವ್ರು ಇದ್ರೂ ತೋರಿಸಿ, ಅಣ್ಣವ್ರದ್ದು ಫಾದರ್ ಇದ್ರೂ ಅಪ್ಪ ಅವ್ರು ಇದ್ರೂ ಹೆಸರು ತೋರಿಸಿ, ಇದ್ರೆ ತೋರಿಸಿ, ಇಲ್ಲಾಂದ್ರೆ ಬೇಡ, ಜಬರ್ದಸ್ತಿ ಇಲ್ಲ. ಖಂಡಿತ ಸರ್. ಈ ಎಪಿಸೋಡ್ನಲ್ಲಿ ಡೈರೆಕ್ಟ್ ಆಗಿ ಅವರ ಪ್ರಶ್ನೆ ಪ್ರತಾಪ್ ಸಿಂಹ ಅವ್ರಿಗೆ, ಯಾಕೆ ಅಂತ ಅಂದ್ರೆ ಮಾತನಾಡುವ ಸಂದರ್ಭದಲ್ಲಿ ಏನು ಗೊತ್ತೇ ಇಲ್ಲ ಅನ್ನೋ ರೀತಿ ಮಾತನಾಡಿದ್ದು ಅದು ಬೇಸರವಾಗಿದೆ. ಯಾಕೆ ಅಂತ ಅಂದ್ರೆ ತಿಳಿದುಕೊಂಡು ಬಂದು ಮಾತಾಡ್ಲಿ, ಯಾಕೆ ಅಂತ ಅಂದ್ರೆ ಅವ್ರು ಮಾತಾಡುವ ಜಾಗ, ಅವ್ರು ಕೂತಿರುವ ಸ್ಥಾನ. ಈಗ ಒಬ್ರು MP ಆಗಿ ಮಾತನಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡ್ಬೇಕು ಅನ್ನೋದು ಅವರ ಮಾತು. ಜೊತೆಗೆ ಏನೀಗ ಅವರು ಚೇರ್ಮನ್ ಬಗ್ಗೆ ಮಾತಾಡಿದ್ರು, 22 ದಿನದಲ್ಲಿ ಅವ್ರನ್ನ ಡಿಸ್ಮಿಸ್ ಮಾಡ್ತಾರೆ, ಜೊತೆಗೆ ಇವ್ರ ಪಾರ್ಟಿ ಅವ್ರು ಹೋಗಲ್ಲಿ ಕೂತ್ಕೋತಾರೆ. ಬಟ್ ಇವ್ರಿಗೆ ಲೀಗಲ್ ಮೆಟಲ್ ಹೋಗಕ್ಕೆ ವೈ ಹಿ ವಾಸ್ ಡಿಸ್ಮಿಸ್ಡ್, ಆ ಲೀಗಲ್ ಮೆಟಲ್ ಹೋಗಕ್ಕೆ ಯಾರೋ ಡೈರೆಕ್ಷನ್ ಕೊಟ್ಟಿರ್ತಾರೆ. ಆ ಯಾರು ಡೈರೆಕ್ಷನ್ ಕೊಟ್ಟಿದ್ದು ಸೀರಿಯಸ್ ಅಲಿಗೇಷನ್ಸ್ ಇದು ಅವ್ರಿಗೆ. ಸೊ ಇದ್ರ ಸೂತ್ರಧಾರ ಯಾರು ಅನ್ನೋದನ್ನ ಅವ್ರು ಬಂದು ಮುಂದೆ ಹೇಳಿ ಅನ್ನೋದು ಶರೀಫ್ ಅವರ ಒಂದು ಪ್ರಶ್ನೆ. ನೋಡೋಣ ಪ್ರತಾಪ್ ಸಿಂಹ ಅವರು ಈ ಪ್ರಶ್ನೆಗೆ ಉತ್ತರಗಳನ್ನ ಕೊಡ್ತಾರಾ ಅಂತ ಹೇಳ್ತಾ ಸಂಚಿಕೆ 27 ಇದನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಈಡೆನ್ಸ್ ನ್ಯೂಸ್, ನಿಮ್ಮೊಂದಿಗೆ ನಾವಿದ್ದೇವೆ.